ಯೂತ್ ಕಾಂಗ್ರೆಸ್ಸು, ಸೇವಾದಳ, ಹೀಗೆ ಹಂತ ಹಂತವಾಗಿ ಕೂಡ ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ, ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾದೆ, ಸೇವಾದಳದ ರಾಜ್ಯ ಅಧ್ಯಕ್ಷನಾದೆ, KPCC ಜನರಲ್ ಸೆಕ್ರೆಟರಿ ಆದೆ, ಈಗ KPCC ಉಪಾಧ್ಯಕ್ಷನಾಗಿದ್ದೀನಿ. ಆಮೇಲೆ 5 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ, 2 ಬಾರಿ ಮಾತ್ರ ಗೆದ್ದಿದ್ದೀನಿ, 3 ಸರಿ ನಾನು ಸೋತಿದ್ದೇನೆ. ಓಕೆ, 3-4 ಸರಿ. ಹೀಗೆ ಸೋಲನ್ನೇ ಜಾಸ್ತಿ ನಾನು ಅನುಭವಿಸಿದ್ದೀನಿ. ಅದಕ್ಕೆಲ್ಲ ನಾನು ತೆಗೆದುಕೊಂಡಂಥ ಒಂದು ತೀರ್ಮಾನ ತಪ್ಪು ತೀರ್ಮಾನ ಆಗಿದ್ದರಿಂದ ಕ್ಷೇತ್ರ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಎಡವಿದ್ದರಿಂದ ನಾನಲ್ಲಿ ಇದನ್ನು ಅನುಭವಿಸ್ಬೇಕಾಯಿತು. ಓಕೆ, ಬೇರೆ ಕ್ಷೇತ್ರ ಎಲ್ಲಾದರೂ ನಾವು ನಿಂತ್ಕೊಂಡಿದ್ರೆ ಓಕೆ, ಅಲ್ಲಿ ಸ್ವಲ್ಪ ಇದು ಜಾಸ್ತಿ ಅಸಮಾನತೆ ಇದೆ ಹೊಳಲ್ಕೆರೆಯಲ್ಲಿ. ಹೀಗಾಗಿ ಅಲ್ಲಿ ಸ್ವಲ್ಪ ಈ BJP ಜನತಾ ದಳದ ಮೈಂಡ್ ಸೆಟ್ ಇರೋರೇ ಜಾಸ್ತಿ ಅಲ್ಲಿರೋದು. ಹಂಗಾಗಲೇ 2 ಸರ್ತಿ ನಾನು ಅಲ್ಲಿ ಗೆದ್ದು ಬಂದೆ. 13ನೇ ಸಾಲಿನಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿ ಇಡೀ ರಾಜ್ಯದ ಗಮನ ಸೆಳೆಯುವ ರೀತಿಯಲ್ಲಿ ಬಡವರ ಮತ್ತು ದೀನ ದಲಿತರ ಸೇವೆ ಮಾಡುವಂಥ ಒಂದು ಅವಕಾಶ ಆಗಿನ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ರು, ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ವಿಪರೀತ ಕೆಲಸವನ್ನು ಮಾಡಿದ್ವಿ. 13, 18 ಏನಿದೆಯಲ್ಲ ಅದು ಒಂದು ರಾಜ್ಯದಲ್ಲಿ ಸುವರ್ಣ ಯುಗ. ಅದು ಯಾವುದೇ ರೀತಿಯ ಬಡವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಬಡವರಿಗೆ ಪರೋಪಕಾರ ಮಾಡಿದಂಥ ಒಂದು ಸ್ಮರಣೀಯ ಅವಧಿ ಅದು. ಹೀಗಾಗಿ ಅಂಥ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದ್ದು ನನ್ನ ಪುಣ್ಯ. ನಾನು ಏನೆಲ್ಲ ಮಾಡಬೇಕಂತ ಇದ್ನೋ ಅದನ್ನೆಲ್ಲವನ್ನು ಕೂಡ ನಾನು ಮಾಡಿದೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಅಂತ ಇದ್ರು, ಆ ಶಿಕ್ಷಣದ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ವಿ ನಾವು. 100 ಮೊರಾರ್ಜಿ ದೇಸಾಯಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲೇ 125 ರೆಸಿಡೆನ್ಷಿಯಲ್ ಶಾಲೆಗಳನ್ನು ಕೂಡ ಓಪನ್ ಮಾಡಿದ್ದೇವೆ. ಈಗ ಶಿಕ್ಷಣದ ಕಡೆಗೆ ನಾವು ಹೆಚ್ಚು ಒತ್ತನ್ನು ಕೊಟ್ವಿ. ಅದು 6ನೇ ತರಗತಿಯಿಂದ SSLCವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಪಾಠ ಹೇಳ್ಕೊಡಲಾಗ್ತಾ ಇದೆ. ಆಮೇಲೆ ಬಂದಂಥ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ರೀತಿಯ ಸೌಲಭ್ಯ ಸೌಕರ್ಯಗಳು ಇದೆ. ಅಲ್ಲಿ ನಮ್ಮ ಮನೆಯಲ್ಲೂ ಕೂಡ ಇಲ್ಲ. ಅಲ್ಲಿ ಒಂದು ಇದನ್ನು ಮಾಡಿಬಿಟ್ಟಿದ್ದೀವಿ, ಮೆನು ಹಾಕಿಬಿಟ್ಟಿದ್ದೀವಿ. ತಿಂಡಿ ಏನಿರಬೇಕು, ಊಟ ಏನಿರಬೇಕು ಒಂದೊಂದು ದಿನ, ಆಮೇಲೆ ಸಂಜೆ ಏನು ಕೊಡ್ಬೇಕು ಅವ್ರಿಗೆ, ರಾತ್ರಿ ಊಟ ಏನು, ಆಮೇಲೆ ರೂಮು, ಆಮೇಲೆ ಬೆಡ್ಶೀಟು, ರಗ್ಗು, ಆಮೇಲೆ ಲೈಟು, ಫ್ಯಾನು, ಭಾಳ ಒಳ್ಳೆಯ ಸೌಲಭ್ಯಗಳು ಇದೆ. ಓಕೆ, ಎಂಥ ಒಂದು ಸೌಕರ್ಯವನ್ನು ಒದಗಿಸಿದ್ವಿ. ಆಮೇಲೆ ಹಾಸ್ಟೆಲ್ಗಳು ಎಲ್ಲ ಕಡೆಗೂ ನಾವು ರಾಜ್ಯಾದ್ಯಂತ ಹಾಸ್ಟೆಲ್ಗಳು ಕೊರತೆ ಇರಬಾರ್ದು. ಯಾಕಂದರೆ ಬಡವರು ದಲಿತರ ಮಕ್ಕಳು ಹಳ್ಳಿಗಾಡಿಂದ ಸಿಟಿಗೆ ಬಂದರೆ ಅವರಿಗೆ ನೆರಳು ಬೇಕು, ಊಟ ಬೇಕು ಮತ್ತು ಶಿಕ್ಷಣ ಬೇಕು. ಆ 3 ವ್ಯವಸ್ಥೆಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು 100 ವಿದ್ಯಾರ್ಥಿ ನಿಲಯಗಳನ್ನು ಆ ಸಂದರ್ಭದಲ್ಲಿ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಾವು ಮಾಡಿದ್ದೇವೆ. ಇವತ್ತು ಕೂಡ ಅವೆಲ್ಲ ಉಪಯೋಗ ಆಗ್ತಾಯಿದೆ. ಆ ಮಕ್ಕಳಿಗೆ ಉತ್ತಮವಾದಂಥ ಒಂದು ವಾತಾವರಣ, ಆಮೇಲೆ ಓದಲಿಕ್ಕೆ ಬೇಕಾಗಿತ್ತು ಶಾಲೆ ಕಾಲೇಜುಗಳಲ್ಲಿ ಕೂಡ ಇವತ್ತು ಒಳ್ಳೆಯ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಆ ಸೌಕರ್ಯ ಇರೋದ್ರಿಂದ ಅದನ್ನು ಕೂಡ ನಾನು ಮಾಡಿದೆ. ಅದೆಲ್ಲ ನೋಡಿ ನನಗೆ ಈಗ ಸಂತೋಷ ಆಗ್ತಾ ಇದೆ, ತೃಪ್ತಿ ಇದೆ. ನಿಮ್ಮ ಸಚಿವ ಸ್ಥಾನದಲ್ಲಿ ನೀವು ಸಚಿವರಾಗಿದ್ದಾಗ ಮಾಡಿದ ಕೆಲಸಕ್ಕೆ ಇದೆಯಾ? ಇದೆ, ಇನ್ನೂ ಮಾಡೋದಿತ್ತು, ಅವಕಾಶ ಆಗಲಿಲ್ಲ. ನಾನು ಅಲ್ಲಿಗೆ ಬರ್ತಿದ್ದೆ. ಈಗ 2013ರಿಂದ 2018ರವರೆಗೆ ನೀವೇ ಹೇಳ್ತಾ ಇದ್ರಿ ಸುವರ್ಣ ಯುಗ, ಸುವರ್ಣ ಕಾಲ ಅಂತ ಹೇಳಿ. ಅಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ 2018ರಲ್ಲಿ ಸೋಲಾಗ್ಬಿಡುತ್ತೆ. ಸೊ ಏನು ರೀಸನ್ ಆ ಸೋಲಿಗೆ ಅಂತ, ನಿಮ್ಮ ಸೋಲಿಗೆ? ಮತ್ತು 2023ರಲ್ಲೂ ಕೂಡ ಗ್ಯಾರಂಟಿಗಳ ಅಬ್ಬರ, ಸಿದ್ದರಾಮಯ್ಯನವರು ನಾಯಕತ್ವ, DK ಶಿವಕುಮಾರ್ ಅವರ ಅಧ್ಯಕ್ಷತೆ, ಹೀಗಿದ್ರು ಕೂಡ ಬ್ಯಾಕ್ ಟು ಬ್ಯಾಕ್ ಸೋಲಾಗ್ಬಿಡುತ್ತಲ್ವ, ಏನು ರೀಸನ್ ಆಗಿತ್ತು ಅಂತ? ಅವಾಗ ಭಾಳ ಕೆಲಸ ಎಲ್ಲ ಮಾಡಿಬಿಟ್ವಿ. ರಾಜ್ಯಾದ್ಯಂತ ತಿರುಗಾಡಿದೆ. ನಮ್ಮ ಕ್ಷೇತ್ರದಲ್ಲಿ ಬಡವರಿಗೆ ಬೋರ್ವೆಲ್ ಕೊಡಿಸ್ಕೊಡ್ತಕ್ಕಂಥದ್ದು, ಕೆಲವರಿಗೆ ಭೂಮಿಯನ್ನು ಕೊಡಿಸ್ತಕ್ಕಂಥದ್ದು, ಆಮೇಲೆ ಅಲ್ಲಿ ಶಾಲೆ ಕಾಲೇಜುಗಳನ್ನು ಹಾಸ್ಟೆಲ್ಗಳನ್ನು ಬೇಕಾದಷ್ಟು ತೆರೆದೆ. ಭಾಳ ಡೆವಲಪ್ಮೆಂಟ್ ಆಯಿತು. ಆದರೆ ಅಲ್ಲಿ ಜನರ ಮೈಂಡ್ಸೆಟ್ಟೇ ಬೇರೆ. ಯಾವಾಗಲೂ ಕೂಡ ಆಡಳಿತದ ವಿರುದ್ಧವಾದಂಥ ಅಲೆ ಇರುತ್ತಲ್ಲ,
ಆ ಅಲೆಯಲ್ಲಿ ಭಾಳ ಜನ ನಾವು ಸೋತ್ವಿ. ಅದ್ರಲ್ಲಿ ನಾನು ಒಬ್ಬ. ನಂತರ 23 ಚುನಾವಣೆಯಲ್ಲಿ ನಾನು ಗೆದ್ಬಿಟ್ನೇನೋ ಅನ್ನೋ ರೀತಿಯಲ್ಲಿ ನನ್ನ ನಾಮಪತ್ರ ದಿನ ಒಂದು ಸುಮಾರು ಏನಿಲ್ಲ ಅಂದರೂ 1,00,000 ಜನ ಸೇರಿದ್ದಾರೆ. ಹೊಳಲ್ಕೆರೆ ಇತಿಹಾಸದಲ್ಲಿ ಅಷ್ಟೊಂದು ಜನ ಸೇರಿರೋ ಉದಾಹರಣೆನೇ ಇಲ್ಲ. ಓಕೆ, ಅಷ್ಟು ಜನ ಬಂದರು. ಎಲ್ಲಿ ಹೋದ್ರೂ ಕೂಡ, ಯಾವ ಹಳ್ಳಿಗೆ ಹೋದ್ರೂ ಕೂಡ ಜನಸ್ಪಂದನೆ ವೈಭವವಾಗಿ ನಾನು ಸ್ವಾಗತ ಮಾಡ್ತಾ ಆಶೀರ್ವಾದ ಮಾಡ್ತಾ ಇದ್ರು. ಆದರೆ ಕೊನೆ ದಿನ ಹಣ, ಹೆಂಡ ಇವೆಲ್ಲವೂ ಕೂಡ ಕೆಲಸ ಮಾಡ್ತವೆ. ಅದ್ರ ಜೊತೆಗೆ ಆಂಜನೇಯ ಗೆಲ್ಲಬಾರ್ದು ಅಂತಂದೇಳಿ ರಾಜ್ಯ ಮಟ್ಟದ ಕೆಲವು ನಾಯಕರೆಲ್ಲ ಒಂದು ಪ್ಯಾಕೇಜ್ ಮಾಡಿಬಿಡ್ತಾರೆ. ಪ್ಯಾಕೇಜ್ ಮಾಡಿ ನೋಡ್ರಿ ಅವ್ನು ಗೆಲ್ಲಿಲ್ಲಂಗೆ ನೋಡ್ಕೊಳ್ರಿ ಅಂತೇಳಿ. ಅಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ಕದೀಮರು, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮುಖಂಡರುಗಳಿಗೆ ಹೇಳಿ ಅವ್ರಿಗೆ ಆ ನನ್ನ ವಿರುದ್ಧ ಸ್ಪರ್ಧೆ ಮಾಡಿದಂಥ BJP ಅಭ್ಯರ್ಥಿಯಿಂದ ಅವರು ಹಣ ಪಡ್ಕೊಂಡು ಅವರ ಎಂಜಲು ಕಾಸಿಗೆ ಬಲಿಯಾಗಿ ಕಾಂಗ್ರೆಸ್ ಪಾರ್ಟಿಯನ್ನು ನನ್ನ ಸೋಲಿಗೆ ಕಾರಣ ಆಗ್ತಾರೆ. ನಾವು ಏನು ಗೆದ್ಬಿಟ್ವೇನೋ ಅನ್ನೋ ರೀತಿಯಲ್ಲಿ ಬಿಟ್ಬಿಟ್ವಿ. ಅವರು BJP ಅವರೆಲ್ಲ ಕಾಂಗ್ರೆಸ್ ಲೀಡರ್ಗಳನ್ನ ಇವ್ರನ್ನ ಇದು ಮಾಡಿದರು. ಅದೇ ಸಂದರ್ಭದಲ್ಲಿ ಕೆಲವು BJP ಲೀಡರ್ಗಳು ನನ್ನನ್ನು ಮೀಟ್ ಮಾಡೋಕ್ಕೆ ಹೇಳ್ರಿ ಅಂತ ಹೇಳಿದರು. ನಾನು BJP ಅವ್ರ ಹತ್ರ ಯಾಕೆ ಹೋಗೋದು, ಅದೆಲ್ಲ ಹೋಗ್ಬಾರ್ದು ಅಂತಂದು ಹೇಳಿದೆ. ಇನ್ನೊಂದು 2-3 ಕಡೆಗೆ ಹೋಗ್ಬೇಕಾಗಿತ್ತು. ಅಂದ್ರೆ ನಿಮ್ಮನ್ನ ನೀವು ಸೋತಿದ್ರಿ ಅನ್ನೋದಕ್ಕಿಂತ ಸೋಲಿಸಿದ್ರು. ಹೌದೌದು. ಮತ್ತೆ ಕೇವಲ ಬರೀ 5,000 ಚಿಲ್ಲರೆ ಟೋಟಲ್. ನನಗೆ ಒಂದು 3,000 ಓಟ್ ಬಂದಿದ್ರೆ ಆಗ್ಬಿಡೋದು. ಯಾವುದು ಆಗಲಿಲ್ಲ.